ಜಿಲ್ಲೆ ಕೂಡ ಒನ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಅಂತ ಐಡೆಂಟಿಫೈ ಆಗಿದೆ ಕ್ಯಾಟಗರಿ 2 ನಲ್ಲಿ. ಬಿಕಾಸ್ ನಮಗೆ ಲಾಂಗ್ ಕೋಸ್ಟ್ ಲೈನ್ ಇದೆ ಮತ್ತೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವುದರಿಂದ ನಮ್ಮ ಜಿಲ್ಲೆ ಕೂಡ ಸೆಲೆಕ್ಟ್ ಆಗಿದೆ. ಮಲ್ಲಾಪುರ್, ಕಾರವಾರ ಮತ್ತೆ ರಾಯಚೂರು, ಬ್ಯಾಂಗ್ಳೂರು 3 ಕಡೆ ನಮ್ಮ ಸ್ಟೇಟಲ್ಲಿ ಕ್ಯಾಟಗರಿ 2 ನಲ್ಲಿ ಲೊಕೇಶನ್ಸ್ ಐಡೆಂಟಿಫೈ ಆಗಿದೆ. ಇಷ್ಟು ಕಡೆ ನಾವು ಮಾಕ್ ಡ್ರಿಲ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ. ನಾಳೆ ಬ್ಯಾಂಗ್ಳೂರಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರೆ. ಮುಂದಿನ ವಾರದಲ್ಲಿ ನಾವು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡ್ತೀವಿ. 3-4 ಥಿಂಗ್ಸ್ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಇವ್ಯಾಕ್ಯುವೇಷನ್ ಆಪರೇಷನ್ ಅನ್ನು ಮಾಡಬೇಕು, ಒಂದು ಫೈರ್ ಡ್ರಿಲ್ ಅನ್ನು ಮಾಡಬೇಕು. ಒಂದು ಫೈರ್ ಆಗಿರುವ ತರ ಒಂದು ಸಿನಾರಿಯೋ ಕ್ರಿಯೇಟ್ ಮಾಡಿ ಇಟ್ ಇಸ್ ಅ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಅಂತ, ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡೋದು. ಒಂದು ಡೈರೆಕ್ಷನ್ಸ್ ಬಂದಿದೆ, ನಾವು ಬ್ಲ್ಯಾಕ್ಔಟ್ ಅನ್ನು ಮಾಡಬೇಕು ಅಂತ. ಅಂದ್ರೆ ಸೈರನ್ಸ್ ಇಶ್ಯೂ ಮಾಡ್ತಾರೆ, ಕೆಲವೊಂದು ಫ್ರೀಕ್ವೆನ್ಸಿಯಲ್ಲಿ ಸೈರನ್ ಇಶ್ಯೂ ಆಗುತ್ತೆ, ರನ್ ಆಗುತ್ತೆ ಅಕ್ರಾಸ್ ದ ಡಿಸ್ಟ್ರಿಕ್ಟ್ ಕ್ರಿಟಿಕಲ್ ಲೊಕೇಶನ್ಸ್ ಅಲ್ಲಿ. ಆ ಸೈರನ್ ಬಂದ ತಕ್ಷಣ ನಾವು ಬ್ಲ್ಯಾಕ್ಔಟ್ ಮಾಡಬೇಕು, ಅಂದ್ರೆ ನಮ್ಮ ಲೈಟ್ಸ್ ಅನ್ನು ಆಫ್ ಮಾಡಿಕೊಂಡು ನಾವು ಮನೆ ಒಳಗಡೆ ಇರಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ. ಫಾರ್ ಜನರಲ್ ಸೇಫ್ಟಿ, ಪಬ್ಲಿಕ್ ಸೇಫ್ಟಿಗೋಸ್ಕರ ಇದನ್ನು ಮಾಡಬೇಕು ಅಂತ. ಅದನ್ನು ನಾವು ತಮ್ಮ ಮೀಡಿಯಾ ಥ್ರೂ ಸಾರ್ವಜನಿಕರಿಗೆ ಕೂಡ ತಿಳಿಸ್ತಾ ಇದ್ದೀವಿ. ಈ ತರ ಸೈರನ್ ಬಂದ್ರೆ ನೀವು ನಿಮ್ಮ ಮನೆಯಲ್ಲಿ ಇರುವ ಲೈಟ್ಸು ಯಾವುದೇ ಬೆಳಕು ಇಲ್ಲದೆ ಇರುವ ತರ ರಾತ್ರಿನಲ್ಲಿ ಎನ್ಶೋರ್ ಮಾಡಿಕೊಂಡು ಒಳಗಡೆ ಇರಬೇಕು ಅಂತ ಥ್ರೂ ಮೀಡಿಯಾ ವಿ ಆರ್ ರಿಕ್ವೆಸ್ಟಿಂಗ್. ನಾವು ಕ್ಲಿಯರ್ SOP ನಾಳೆ ನಾವು ಪ್ರಿಪೇರ್ ಆದ ತಕ್ಷಣ ನಾವು ತಮ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ತೀವಿ.